ರೂಪಾ ಅಂತ. ನಾನು ಮ್ಯೂಷನ್ ಪಾಲ್ ಶಾಲೆಯಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ತೊಗೊತಾ ಇರೋದು ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ನ ತೊಗೊತಾ ಇದ್ದೀನಿ. ನೋಡಿ ಇಲ್ಲಿ ಫಸ್ಟ್ ನಮ್ಮದು ಬಾಗಿಲು ತೋರಣ ನೋಡಿ ಹೇಗೆ ರೆಡಿ ಆಗಿದೆ ಅಂತ. ನಮ್ಮ ಶಾಲೆಯಲ್ಲಿ ನಾವು ಕ್ರಾಫ್ಟ್ ಸೈನ್ಸ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಬನ್ನಿ ಇವಾಗ ನೋಡೋಣ ನಮ್ಮ ಕ್ಲಾಸ್ ರೂಮ್ನೆಲ್ಲ ಏನು ಮಾಡಿದ್ದಾರೆ ಅಂತ. ಇದು ನೋಡಿ ಫಸ್ಟು ನೇಮ್ ಬೋರ್ಡು, ವೆಲ್ಕಮ್ ಟು ಸೈನ್ಸ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಮಾಡಿದ್ದಾರೆ. ಅರ್ಪಿತಾ ನಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ರೆಡ್ ರೋಸು ಇದೆಲ್ಲ ಬಂದಿದೆ. ಮತ್ತು ಅಲ್ಲಿ ನೋಡಿ ನಮ್ಮದು ಬೋರ್ಡ್ ಡೆಕೋರೇಷನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಬೋರ್ಡ್ ಡೆಕೋರೇಷನ್ ಇದೆಲ್ಲ ಮಕ್ಕಳೇ ನಮಗೆ ಕ್ರಾಫ್ಟ್ ಎಲ್ಲ ಮಾಡ್ಕೊಟ್ಟಿರೋದು. ಈ ಕ್ರಾಫ್ಟ್ ಎಲ್ಲ ಮಕ್ಕಳೇ ಮಾಡಿರೋದು ನೋಡಿ. ಹ್ಯಾಪಿ ನ್ಯೂ ಇಯರ್ 2026 ಅಂತ ಮಾಡಿದ್ದಾರೆ. ಬಟರ್ಫ್ಲೈ ಮಾಡಿದ್ದಾರೆ, ಮತ್ತು ಟೆಡಿ ಬೇರ್ ಇದೆ, ಫಿಶ್ ಇದೆ, ಇದರೆಲ್ಲ ಮಾಡಿದ್ದಾರೆ. ಮತ್ತು ನೋಡಿ ಇದೆಲ್ಲ ಕ್ರಾಫ್ಟು ಮಾಡೆಲೆಲ್ಲ ನಮ್ಮ ಮಕ್ಕಳು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹುಡುಗರು ಎಲ್ಲ ಕ್ರಾಫ್ಟು ಮಾಡಲು ಎಲ್ಲರೂ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ದ ಪೇರೆಂಟ್ಸ್ ಅಂತ ಹೇಳಬೇಕು. ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿರೋ ಪೇರೆಂಟ್ಸ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದೆಲ್ಲ ನಮ್ಮ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೇರೆಂಟ್ಸ್ಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಫಸ್ಟು ಇವಾಗ ಅಕ್ಷತಾ, ಇದೇನು ಮಾಡಲ್ ಇದು? ಟ್ರಾನ್ಸ್ಪೋರ್ಟೇಷನ್. ಸರಿ, ಎಕ್ಸ್ಪ್ಲೈನ್ ಮಾಡಮ್ಮ. This is transportation model. There are three types of transportation. They are land transportation, water transportation, air transportation. Land transportation means people and things move from one place to another place on the road. For example, bus, car, cycle, auto, etc. Water transportation means vehicles that move on the water, kind water transportation. Example, ship, boat, etc. Air transportation is the fastest means of transportation on aeroplane, helicopter, jet, etc. Thank you. ಎಷ್ಟು ಚೆನ್ನಾಗಿ ಹೇಳಿದ್ಲಲ್ವಾ ನಮ್ಮ ಸ್ಟೂಡೆಂಟು ಅಕ್ಷತಾ. ಅವ್ಳಿಗೆ ಎಲ್ಲರೂ ಒಂದ್ಸರಿ ಜೋರಾಗಿ ಕ್ಲಾಸ್ ಹಾಕಿ. ಏನು ಮಾಡಲಿದ್ದು? ಹಾಂ, ಎಕ್ಸ್ಪ್ಲೈನ್ ಮಾಡು. This is a plant model. There are many parts in plant. There are roots, stem, fruit, leaves, flower, and bud. There are many uses from plant. We get fruits and vegetables. We get oxygen. So we should grow the plant in our house surrounding. Save plant, save trees. Thank you. ನೆಕ್ಸ್ಟ್ ಇದು ನೋಡಿ, ಇದು ನೋಡಿ, ಇದು ಟ್ರಾನ್ಸ್ಪೋರ್ಟೇಷನ್ಸ್ ಮಾಡಲ್ಲು. ಇದು ಟ್ರಾಫಿಕ್ ಸಿಗ್ನಲ್ ಲೈಟ್ ಮಾಡಲ್ಲು. ಮತ್ತು ಇದು 5 ಸೆನ್ಸ್ ಆರ್ಗನ್ಸ್ ಮಾಡಲ್ಲು. ಮತ್ತು ಇದು ಬಿಫೋರ್ ಆ್ಯಂಡ್ ಆಫ್ಟರ್ ಮಾಡಲ್ ಇದು ಶಾನ್ವಿ ಮಾಡಿರೋದು. ನೆಕ್ಸ್ಟ್ ಇದು ಗುಡ್ ಹ್ಯಾಬಿಟ್ಸ್ ಮಾಡಲ್, ರಿಷಿ ಮಾಡಿರೋದು ಗುಡ್ ಹ್ಯಾಬಿಟ್ಸ್ ಮಾಡಲ್ ಅಂತ ಅವಳು ತೋರಿಸ್ತಾ ಇದ್ದಾಳೆ. ನೆಕ್ಸ್ಟ್ ಹರ್ಷವರ್ಧನ್ದು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಮಾಡಲ್. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಡೆಕೋರೇಟರ್ ಎಲ್ಲ ಮಾಡಿ ಮಾಡೆಲ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ನೆಕ್ಸ್ಟ್ ಇದು ಚಿತ್ರ ಒಂದು ಹೆಲ್ತಿ ಫುಡ್ ಆ್ಯಂಡ್ ಅನ್ಹೆಲ್ತಿ ಫುಡ್ ಮಾಡಲ್ಲು. ಮತ್ತು ಇಂಡಿಯಾ ಮ್ಯಾಪು, ಸ್ಟೇಟ್ಸ್ ನೇಮ್ಸ್ನ ತೋರಿಸಿದ್ದಾರೆ. ನಮ್ಮ ಲಿಖಿಲ್ಲು. ಮತ್ತು ಇದು ಯೂಸಸ್ ಆಫ್ ವಾಟರ್, ನಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ ಯೂಸಸ್ ಆಫ್ ವಾಟರ್ ಸುಕೃತ ಮಾಡಿದ್ದಾರೆ ನೋಡಿ. ಎಲ್ಲ ನಮಗೆ ಏನೇನಕ್ಕೆ ಯೂಸ್ ಆಗುತ್ತೆ ವಾಟರು, ನಾವು ಹೇಗೆ ವಾಟರ್ನ ಸೇವ್ ಮಾಡಿದ್ರೆ ಮುಂದೆ ನಮಗೆ ಫ್ಯೂಚರ್ಗೆ ಎಷ್ಟು ಉಪಯೋಗ ಆಗುತ್ತೆ, ಇದೆಲ್ಲ ನಮಗೆ ತೋರಿಸಿದ್ದಾರೆ. ನೆಕ್ಸ್ಟ್ ನಮ್ಮ ಕನ್ನಡದಲ್ಲಿ ತನ್ಮಯ್ ಮಾಡಿದ್ದಾನೆ ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ಅಂತ. ಅವನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂದರೆ ಹೇಳು ತನ್ಮಯ್, ಎಕ್ಸ್ಪ್ಲೈನ್ ಮಾಡು. ನನ್ನ ಹೆಸರು ತನ್ಮಯ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕಾರ್ಮೆಂಟ್. ಇದು ಒತ್ತಕ್ಷರ ಮಾದರಿ. ಇದರಲ್ಲಿ 2 ವಿಧ, ಒಂದು ಸಜಾತಿ ಒತ್ತಕ್ಷರ, ಇನ್ನೊಂದು ವಿಜಾತಿ ಒತ್ತಕ್ಷರ. ಸಜಾತಿ ಒತ್ತಕ್ಷರ ಅಂದರೆ ಯಾವ ಅಕ್ಷರ ಇರುತ್ತದೆಯೋ ಅದೇ ಒತ್ತಕ್ಷರ ಬಂದರೆ ಸಜಾತಿ ಒತ್ತಕ್ಷರ ಎನ್ನುತ್ತಾರೆ. ಉದಾಹರಣೆಗೆ ಕಾಗೆ ಕಾವತ್ತು, ಗಾಗೆ ಗಾವತ್ತು, ನಾಗೆ ನಾವತ್ತು, ಕಾಗೆ ಕಾವತ್ತು, ನಾಗೆ ಗಾವತ್ತು, ಗಾಗೆ ಗಾವತ್ತು, ಗಾಗೆ ಸಾವತ್ತು. ನೆಕ್ಸ್ಟ್ ವಿಜಾತಿ ಒತ್ತಕ್ಷರ ಅಂದರೆ ಯಾವ ಅಕ್ಷರ ಇರುತ್ತದೆಯೋ ಅದಕ್ಕೆ ಬೇರೆ ಒತ್ತಕ್ಷರ ಬಂದರೆ ವಿಜಾತಿ ಒತ್ತಕ್ಷರ ಎನ್ನುತ್ತಾರೆ. ಉದಾಹರಣೆಗೆ
ಧನ್ಯವಾದಗಳು. ಧನ್ಯವಾದಗಳು. ನೆಕ್ಸ್ಟ್ ಇದು ನೋಡಿ, ಈ ಮಾಡೆಲ್ ಇದು ನಮ್ಮ ವರ್ಷ ಮಾಡಿದ್ದಾಳೆ. ಇದು ಮಾಡೆಲ್ ಬಂದು ಡೊಮೆಸ್ಟಿಕ್ ಅನಿಮಲ್ಸ್ ಮತ್ತು ವೈಲ್ಡ್ ಅನಿಮಲ್ಸ್ ಅಂತ. ಸೇಮ ಎಕ್ಸ್ಪ್ಲೈನ್. My name is Sosha. I am studying in first standard. My school name is New Circus Convent. This is an animals model. There are two types of animals. They are domestic animals, wild animals. Domestic animals are cow, dog, rabbit, cock, and sheep, horse, donkey, goat, etc. Wild animals are elephant, zebra, giraffe, rhinoceros, lion, tiger. Thank you. ನೆಕ್ಸ್ಟ್ ನೋಡಿ, ನಮ್ಮ ವರುಣ್ ಕೃಷ್ಣ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಅರ್ತ್ ಮಾಡೆಲ್ನ ಮಾಡಿದ್ದಾನೆ. ನಮ್ಮ ಭೂಮಿನ ನಾವು ಸೇಫಾಗಿ ಇಟ್ಕೋಬೇಕು, ಪಲ್ಯೂಟ್ನ ಮಾಡಬಾರ್ದು ನಾವು ಅಂತ ಹೇಳಿ ಅವನು ಮತ್ತೆ ನಾವು ವೇಸ್ಟ್ ವಸ್ತುಗಳನ್ನ ಹೇಗೆ ರೀಸೈಕಲ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಹೇಳಿ ಇದನ್ನ ಮಾಡೆಲ್ ಮಾಡಿದ್ದಾರೆ, ಅರ್ತ್ ಮಾಡೆಲ್ಲು. ಇದು ತುಂಬ ಚೆನ್ನಾಗಿದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ವರುಣ್, ಥ್ಯಾಂಕ್ ಯು. ನಿಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿದ್ನ ಹೇಳು, ಆಯ್ತಾ? ಸೇ ಎಕ್ಸ್ಪ್ಲೈನ್ ದಿಸ್ ಮಾಡೆಲ್. My name is Varun Krishna. I am studying in 10th standard. The school name is New Circus Convent. This is Earth model. Earth is the place where we live. We should take care of our earth. We should not pollute the earth. We should grow more plants and trees, and we should not cut them. We should keep the water body clean. We should not waste the water. We should not make pollution like air pollution, land pollution, noise pollution, and water pollution. We should recycle the things to keep our earth. ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದೆ ಎಕ್ಸ್ಪ್ಲೈನ್ ಎಲ್ಲ. ಮತ್ತು ಇದು ನೇಗಿಲು ಮಾದರಿ. ಇದು ನೋಡಿ, ಇದರಲ್ಲಿ ಇದು ಎಲ್ಲ ನೇಗಿಲ ಪಾಟ್ಸ್ನೆಲ್ಲ ಇಟ್ಟಿದ್ದಾರೆ. ಇದು ಎತ್ತಿನ ಗಾಡಿ. ರೈತ ನಮ್ಮ ದೇಶದ ಬೆನ್ನೆಲುಬು. ಮತ್ತು ನಮಗೆ ರೈತರಿಂದ ನಮಗೆ ಏನೇನೆಲ್ಲ ಧಾನ್ಯಗಳು ಸಿಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಎತ್ತಿನ ಗಾಡಿ ಇದೆ, ನೇಗಿಲಿದೆ. ಮಣ್ಣನ್ನು ಉಳಲು ನಾವು ಏನನ್ನು ಬಳಸ್ತೀವಿ? ನೇಗಿಲನ್ನ ಬಳಸ್ತೀವಿ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆಸನಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಗೋಕುಲು. ಅವನಿಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಇದು ನೆಕ್ಸ್ಟ್ ನೈಬರ್ಹುಡ್ ಪ್ಲೇಸಸ್. ನಮ್ಮ ಸುತ್ತಮುತ್ತ ಇರುವಂತಹ ನೈಬರ್ಹುಡ್ ಪ್ಲೇಸಸ್ನ ನಮ್ಮ ಹರ್ಷ ತೋರಿಸಿದ್ದಾನೆ. ಅವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ನೋಡಿ, ಹಾಸ್ಪಿಟಲು, ಸ್ಕೂಲು, ಫೈರ್ ಸ್ಟೇಷನ್ನು, ಪೊಲೀಸ್ ಸ್ಟೇಷನ್ನು, ಬ್ಯಾಂಕು, ಮಾರ್ಕೆಟು, ಪೋಸ್ಟ್ ಆಫೀಸು, ಇವೆಲ್ಲ ನಮ್ಗೆ ಏನೇನು ಉಪಯೋಗ ಇದೆ, ಇವುಗಳಿಂದ ನಮಗೆ ಏನೇನು ಹೆಲ್ಪ್ ಆಗುತ್ತೆ ನಮ್ಮ ಸುತ್ತಮುತ್ತ ಇರುವಂಥ ನೈಬರ್ಹುಡ್ ಪ್ಲೇಸಸ್ಸಿಂದ ಅನ್ನೋದನ್ನ ನಮಗೆ ವರ್ಷ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ವರ್ಷ ಅಂತ ಹೇಳಬೇಕು. ನೋಡಿ, ನಮ್ಮ ಬೋರ್ಡ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರೋತ್ಸಾಹ ನೀಡಿದಂತಹ ನಮ್ಮ ಪೇರೆಂಟ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬೋರ್ಡು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಕ್ಷತನೂ ಅಷ್ಟೇ, ಎಲ್ಲ ಸ್ಟೂಡೆಂಟ್ಸ್ಗೂ ಅಷ್ಟೇ, ನೀವು ಅಷ್ಟೇ ಎಕ್ಸ್ಪ್ಲೈನ್ಸ್ ಎಲ್ಲ ಚೆನ್ನಾಗಿ ಓದ್ಕೊಂಡು ಬಂದು ಎಲ್ಲ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಮಾಡೆಲ್ಸು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಇಬ್ಬರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಫಾರ್ ಚಿಲ್ಡ್ರನ್ಸ್ ಆ್ಯಂಡ್ ಪೇರೆಂಟ್ಸ್. ಥ್ಯಾಂಕ್ ಯು ಅಂತ ಅವಳು ತೋರಿಸ್ತಾ ಇದ್ದಾಳೆ. ನೆಕ್ಸ್ಟ್ ಹರ್ಷವರ್ಧನ್ದು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಮಾಡೆಲ್. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ಡೆಕೋರೇಟ್ ಎಲ್ಲ ಮಾಡಿ ಮಾಡೆಲ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ನೆಕ್ಸ್ಟ್ ಇದು ಚಿತ್ರ ಒಂದು ಹೆಲ್ತಿ ಫುಡ್ ಆ್ಯಂಡ್ ಅನ್ಹೆಲ್ತಿ ಫುಡ್ ಮಾಡೆಲ್ಲು. ಮತ್ತು ಇಂಡಿಯಾ ಮ್ಯಾಪು, ಸ್ಟೇಟ್ಸ್ ನೇಮ್ಸ್ನ ತೋರಿಸಿದ್ದಾರೆ. ನಮ್ಮ ಲಿಕ್ಕಿಲ್ಲು. ಮತ್ತು ಇದು ಯೂಸಸ್ ಆಫ್ ವಾಟರ್. ನಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ ಯೂಸಸ್ ಆಫ್ ವಾಟರ್ ಸುಕೃತ ಮಾಡಿದ್ದಾಳೆ. ನೋಡಿ, ಎಲ್ಲ ನಮಗೆ ಏನೇನಕ್ಕೆ ಯೂಸ್ ಆಗುತ್ತೆ ವಾಟರು, ನಾವು ಹೇಗೆ ವಾಟರ್ನ ಸೇವ್ ಮಾಡಿದ್ರೆ ಮುಂದೆ ನಮಗೆ ಫ್ಯೂಚರ್ಗೆ ಎಷ್ಟು ಉಪಯೋಗ ಆಗುತ್ತೆ, ಇದೆಲ್ಲ ನಮಗೆ ತೋರಿಸಿದ್ದಾಳೆ. ನೆಕ್ಸ್ಟ್ ನಮ್ಮ ಕನ್ನಡದಲ್ಲಿ ತನ್ಮಯ ಮಾಡಿದ್ದಾನೆ. ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ಅಂತ ಅವನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂದರೆ, ಹೇಳು ತನ್ಮಯ, ಎಕ್ಸ್ಪ್ಲೈನ್ ಮಾಡು. ನನ್ನ ಹೆಸರು ತನ್ಮಯ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಯೋಗ ಸಂಪರ್ಕ ಕಾನ್ವೆಂಟ್. ಇದು ಒತ್ತಕ್ಷರ ಮಾದರಿ. ಇದರಲ್ಲಿ 2 ವಿಧ, ಒಂದು ಸಜಾತಿ ಒತ್ತಕ್ಷರ, ಇನ್ನೊಂದು ವಿಜಾತಿ ಒತ್ತಕ್ಷರ. ಸಜಾತಿ ಒತ್ತಕ್ಷರ ಯಾವ ಅಕ್ಷರ ಇರುತ್ತದೆಯೋ ಅದೇ ಒತ್ತಕ್ಷರ ಬಂದರೆ ಸಜಾತಿ ಒತ್ತಕ್ಷರ ಎನ್ನುತ್ತಾರೆ. ಉದಾಹರಣೆಗೆ ಕಾಗೆ ಕಾವತ್ತು, ಕಾಗೆ ಗಾವತ್ತು, ನಾಗೆ ನಾವತ್ತು, ಕಾಗೆ ಕಾವತ್ತು, ನಾಗೆ ಗಾವತ್ತು, ಕಾಗೆ ಗಾವತ್ತು, ಕಾಗೆ ಕಾವತ್ತು. ನೆಕ್ಸ್ಟ್ ವಿಜಾತಿ ಒತ್ತಕ್ಷರದಿಂದ ಯಾವ ಅಕ್ಷರ ಇರುತ್ತದೆಯೋ ಅದಕ್ಕೆ ಬೇರೆ ಒತ್ತಕ್ಷರ ಬಂದರೆ ವಿಜಾತಿ ಒತ್ತಕ್ಷರ ಎನ್ನುತ್ತಾರೆ. ಉದಾಹರಣೆಗೆ ಕಾಗೆ ಗಾವತ್ತು, ಕಾಗೆ
ಬಂತು? ಸರಿ, ಧನ್ಯವಾದಗಳು. ನೆಕ್ಸ್ಟ್ ಇದು ನೋಡಿ, ಈ ಮಾಡೆಲ್ ಇದು ನಮ್ಮ ವರ್ಷ ಮಾಡಿದ್ದಾಳೆ. ಇದು ಮಾಡೆಲ್ ಬಂದು ಡೊಮೆಸ್ಟಿಕ್ ಅನಿಮಲ್ ಮತ್ತು ವೈಲ್ಡ್ ಅನಿಮಲ್ಸ್ ಅಂತ. ಸೇಮ ಎಕ್ಸ್ಪ್ಲೈನ್. My name is Sosha. I'm studying in first standard. My school name is New Circus Government. This is an animals model. There are two types of animals. They are domestic animals, wild animals. Domestic animals are cow, dog, rabbit, cock, and sheep, horse, donkey, goat, etc. Wild animals are elephant, zebra, giraffe, rhinoceros, lion, tiger. Thank you. ನೆಕ್ಸ್ಟ್ ನೋಡಿ, ನಮ್ಮ ವರುಣ್ ಕೃಷ್ಣ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಅರ್ತ್ ಮಾಡೆಲ್ನ ಮಾಡಿದ್ದಾನೆ. ನಮ್ಮ ಭೂಮಿನ ನಾವು ಸೇಫಾಗಿ ಇಟ್ಕೋಬೇಕು, ಪಲ್ಯೂಟ್ನ ಮಾಡಬಾರ್ದು ನಾವು ಅಂತ ಹೇಳಿ ಅವನು ಮತ್ತೆ ನಾವು ವೇಸ್ಟ್ ವಸ್ತುಗಳನ್ನ ಹೇಗೆ ರೀಸೈಕಲ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಹೇಳಿ ಇದು ನಮ್ಮ ಮಾಡೆಲ್ ಮಾಡಿದ್ದಾರೆ. ಅರ್ತ್ ಮಾಡೆಲ್ಲು ಇದು ತುಂಬ ಚೆನ್ನಾಗಿದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ವರುಣ್, ಥ್ಯಾಂಕ್ ಯು. ನಿಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿದ್ನ ಹೇಳು, ಆಯಿತಾ? ಸೇ ಎಕ್ಸ್ಪ್ಲೈನ್ ದಿಸ್ ಮಾಡೆಲ್. My name is Varun Krishna. I am studying in 10th standard. The school name is New Circus Government. This is Earth model. Earth is the place where we live. Should take care of our earth. Should not pollute the earth. We should grow more plants and trees, and we should not cut them. We should keep the water body clean. We should not waste the water. We should not make pollution like air pollution, land pollution, noise pollution, and water pollution. We should recycle the things to keep our earth. ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದೆ ಎಕ್ಸ್ಪ್ಲೈನ್ ಎಲ್ಲ. ಮತ್ತು ಇದು ನೇಗಿಲು ಮಾದರಿ. ಇದು ನೋಡಿ, ಇದರಲ್ಲಿ ಇದು ಎಲ್ಲ ನೇಗಿಲ ಪಾಟ್ಸ್ನೆಲ್ಲ ಇಟ್ಟಿದ್ದಾರೆ. ಇದು ಎತ್ತಿನ ಗಾಡಿ. ರೈತ ನಮ್ಮ ದೇಶದ ಬೆನ್ನೆಲುಬು. ಮತ್ತು ನಮಗೆ ರೈತರಿಂದ ನಮಗೆ ಏನೇನೆಲ್ಲ ಧಾನ್ಯಗಳು ಸಿಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಎತ್ತಿನ ಗಾಡಿ ಇದೆ, ನೇಗಿಲಿದೆ, ಮಣ್ಣನ್ನು ಉಳಲು ನಾವು ಏನನ್ನು ಬಳಸ್ತೀವಿ, ನೇಗಿಲನ್ನ ಬಳಸ್ತೀವಿ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆಸನಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಗೋಕುಲು. ಅವನಿಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಇದು ನೆಕ್ಸ್ಟ್ ನೈಬರ್ಹುಡ್ ಪ್ಲೇಸಸ್ಸು. ನಮ್ಮ ಸುತ್ತಮುತ್ತ ಇರುವಂತಹ ನೈಬರ್ಹುಡ್ ಪ್ಲೇಸಸ್ನ ನಮ್ಮ ಹರ್ಷ ತೋರಿಸಿದ್ದಾನೆ. ಅವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ನೋಡಿ, ಹಾಸ್ಪಿಟಲು, ಸ್ಕೂಲು, ಫೈರ್ ಸ್ಟೇಷನ್ನು, ಪೊಲೀಸ್ ಸ್ಟೇಷನ್ನು, ಬ್ಯಾಂಕು, ಮಾರ್ಕೆಟು, ಪೋಸ್ಟ್ ಆಫೀಸು, ಇವೆಲ್ಲ ನಮ್ಗೆ ಏನೇನು ಉಪಯೋಗ ಇದೆ, ಇವುಗಳಿಂದ ನಮಗೆ ಏನೇನು ಹೆಲ್ಪ್ ಆಗುತ್ತೆ ನಮ್ಮ ಸುತ್ತಮುತ್ತ ಇರುವಂಥ ನೈಬರ್ಹುಡ್ ಪ್ಲೇಸಸ್ಸಿಂದ ಅನ್ನೋದನ್ನ ನಮಗೆ ವರ್ಷ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ವರ್ಷ ಅಂತ ಹೇಳಬೇಕು. ನೋಡಿ, ನಮ್ಮ ಬೋರ್ಡ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರೋತ್ಸಾಹ ನೀಡಿದಂತಹ ನಮ್ಮ ಪೇರೆಂಟ್ಸ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬೋರ್ಡು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಕ್ಷತನೂ ಅಷ್ಟೇ, ಎಲ್ಲ ಸ್ಟೂಡೆಂಟ್ಸ್ಗೂ ಅಷ್ಟೇ, ನೀವೂ ಅಷ್ಟೇ ಎಕ್ಸ್ಪ್ಲೈನ್ಸ್ ಎಲ್ಲ ಚೆನ್ನಾಗಿ ಓದ್ಕೊಂಡು ಬಂದು ಎಲ್ಲ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಮಾಡೆಲ್ಸು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಇಬ್ಬರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಫಾರ್ ಚಿಲ್ಡ್ರನ್ಸ್ ಆ್ಯಂಡ್ ಪೇರೆಂಟ್ಸ್. ಥ್ಯಾಂಕ್ ಯು. ಮಾಡಿದ್ದಾನೆ ಭುವನ್ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ. ಫ್ಯಾಮಿಲಿ ಮಾಡೆಲ್ ಮಾಡಿದ್ದಾನೆ. ಸ್ಮಾಲ್ ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ, ಲಾರ್ಜ್ ಫ್ಯಾಮಿಲಿ ಅಂತ ಹೇಳಿ ನಮ್ಮಲ್ಲಿ ಹೇಗೆ ಫ್ಯಾಮಿಲಿಗಳು ದೊಡ್ಡದು, ಚಿಕ್ಕದು, ಮತ್ತು ಜಾಯಿಂಟ್ ಫ್ಯಾಮಿಲಿ ಅಂದರೆ ಹೇಗೆ ದೊಡ್ಡದಾಗಿರುತ್ತೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತೆಲ್ಲ ತೋರಿಸ್ಕೊಟ್ಟಿದ್ದಾನೆ. ಭುವನ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಇಷ್ಟೊಂದೆಲ್ಲ ಮಾಡಿರೋಂಥ ಭುವನ್ಗೆ ಮತ್ತು ಪೇರೆಂಟ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಸೀಸನ್ಸ್ ಮಾಡೆಲ್ಲು. ಇದು ಸೀಸನ್ಸ್ ಮಾಡೆಲ್ನ ತೋರಿಸಿದ್ದಾಳೆ. ಸಮ್ಮರ್ ಸೀಸನಲ್ಲಿ ನಾವು ಯಾವ ರೀತಿ ಬಟ್ಟೆ ಹಾಕ್ಕೊತೀವಿ, ಮತ್ತು ವಿಂಟರಲ್ಲಿ ಯಾವ ರೀತಿ ಹಾಕ್ಕೊತೀವಿ, ಅಂಬ್ರೆದಲ್ಲಿ ರೈನಿ ಸೀಸನಲ್ಲಿ ನಾವು ಏನು ಕ್ಯಾರಿ ಮಾಡ್ತೀವಿ, ಮತ್ತು ಸ್ಪ್ರಿಂಗ್ ಸೀಸನಲ್ಲಿ ಫ್ಲವರು ಮತ್ತು ಎಲ್ಲ ನ್ಯೂ ಪ್ಲ್ಯಾಂಟ್ಸು, ಫ್ಲವರ್ ಎಲ್ಲ ಬೆಳೆಯುತ್ತಲ್ವ, ಅದನ್ನೆಲ್ಲ ತೋರಿಸಿದ್ದಾರೆ ಇದರಲ್ಲಿ ಸೀಸನ್ಸ್ ಮಾಡೆಲಲ್ಲಿ. ಥ್ಯಾಂಕ್ ಯು ಅರ್ಪಿತಾ ಮತ್ತು ಅವ್ರ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ಲ್ಯಾಂಟ್ಸ್ ಮಾಡೆಲ್ಲು ಲಹರಿ ಪೇರೆಂಟ್ಸ್ ಮಾಡಿಕೊಟ್ಟಿದ್ದಾರೆ. ಲಹರಿನೂ ಅಷ್ಟೇ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ದು. ಅವ್ರಿಗೂ ಅಷ್ಟೇ ಚೆನ್ನಾಗಿದೆ ಇದು ಮಾಡೆಲ್ಲು. ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಏನೇನು ಪಾರ್ಟ್ಸ್ ಬರುತ್ತೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ರಿಗೂ ಸಹ ನಾನು ಎಕ್ಸ್ಪ್ಲೈನ್ ನೀಟಾಗಿ ಮಾಡಿ ಎಲ್ಲದಕ್ಕೂ ನಾನು ಹೇಳ್ದಂಗೆ ಓದ್ಕೊ ಬಂದಿರೋಂಥ ಮಕ್ಳಿಗೂ ಅಷ್ಟೇ, ಪೇರೆಂಟ್ಸ್ ನಾನು ಹೇಳ್ದಂಗೆ ಎಲ್ಲ ಮಾಡಿಕೊಟ್ಟಿರೋಂಥ ಪೇರೆಂಟ್ಸ್ಗೂ ಅಷ್ಟೇ ನಾನು ಇಬ್ಬರಿಗೂ ಸಹ ಥ್ಯಾಂಕ್ ಯುನ ಹೇಳ್ತೀನಿ.